ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಅಂದರೆ ನನ್ನ ಮದುವೆ ಶಾಪಿಂಗ್ ಮೀನ್ಸ್ ಜವಳಿ ತೆಗಿಯೋಕ್ಕೆ ಹೋಗ್ತಾಯಿದ್ವಿ, ಸ್ಯಾರಿ ತೊಗೊಳಕ್ಕೆ ಹೋಗ್ತಾಯಿದ್ವಿ ಮದುವೆಗೆ. ನನ್ನ ಗಂಡನ ಮನೆಯಲ್ಲಿ ಫಸ್ಟ್ ತೆಗಿಬೇಕಲ್ವ, ಸೊ ಹಾಗಾಗಿ ನಮ್ಮ ಹಿಂದೆ ಬರ್ತಾಯಿದ್ದೆ ನೋಡಿ ನಮ್ಮಪ್ಪ, ನಮ್ಮಮ್ಮ, ನಮ್ಮ ದೊಡ್ಡಮ್ಮ, ನನ್ನ ತಂಗಿ ಕಾರಲ್ಲಿ ಹೋಗ್ತಾರೆ. ನಾನು ನನ್ನ ಫಿಯಾನ್ಸಿ ಬೈಕಲ್ಲಿ ಹೋಗ್ತಾಯಿದ್ವಿ. ಇವತ್ತು ನನಗೆ ಮೋಸ್ಟ್ ಸ್ಪೆಷಲ್ ಡೇ ಅಂತ ಹೇಳ್ಬೋದು. ನಾನು ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಹೇಗಿರುತ್ತೆ ಏನು ಅಂತ, ಸ್ಯಾರಿ ಕಲೆಕ್ಷನ್ ಚೆನ್ನಾಗಿರುತ್ತಾ ಇಲ್ವಾ ಅಂತ ನೋಡಬೇಕು. ನೋಡಿ, ಇದೇ ಭದ್ರಾವತಿಯಲ್ಲಿರೋ ಸೃಷ್ಟಿ ಎಕ್ಸ್ಕ್ಲೂಸಿವ್ ಸಿಲ್ಕ್ ಆ್ಯಂಡ್ ಸ್ಯಾರಿ ಸೆಂಟರ್ 6 ಮಂತ್ ಆಯಿತು ಓಪನ್ ಮಾಡಿ. ನೋಡಿ, ನನ್ನ ತಂಗಿ, ನನ್ನ ದೊಡ್ಡಮ್ಮ, ನಮ್ಮಮ್ಮ ಇವರೇ ಮೋಸ್ಟ್ ಸ್ಪೆಷಲ್ ಅಂತ ಹೇಳ್ಬೋದು. ಇವರೇ ನಮಗೆ ಸ್ಯಾರಿ, ಬ್ಯೂಟಿಫುಲ್ ಸ್ಯಾರಿ ಕೊಟ್ಟಿದ್ದು. ನಮ್ಮ ಅಂಕಲ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನನಗೆ 6 ಮಂತಿಂದನೇ ನಾವು ಹೇಳ್ತಾ ಬರ್ತಿದ್ವಿ, ನಮಗೆ ಇದೇ ಥರ ಸ್ಯಾರಿ ಬೇಕು, ಹೀಗೆ ಬೇಕು ಅಂತ. ಸೊ ಹಾಗಾಗಿ ನಮಗೆ ಅದೇ ಥರ ಸ್ಯಾರಿ ತಂದು ಕೊಟ್ಟಿದ್ದಾರೆ. ನಮಗೆ ತುಂಬ ಖುಷಿ ಆಯಿತು. ಇದು ಸುಸ್ಮಿತಾ, ನಾನೇ ಸೆಲೆಕ್ಷನ್ ಮಾಡ್ಕೊಡ್ತೀನಿ. ಓಕೆ, 28 ಸಾಕು. ಅದು ವಿಡಿಯೋ ಮಾಡ್ತಾಳ. ಗೊತ್ತಿಲ್ಲ, ರೈಟ್ ಕೇಳ್ಬಿಡ್ರಿ ಅಂತ ನೀವು ನೋಡಿ, ಸ್ಯಾರಿ ಒಂದೊಂದೇ ನೋಡ್ತಾ ಇದ್ದೀವಿ. ನೋಡಿ, ನನ್ನ ಮಗಳು ಸೋ ಕ್ಯೂಟ್ ಇದು ನೋಡ್ತಾ ಇದ್ದೀವಿ. ಸ್ಯಾರಿ ಅವರು ಹಾಕಿ ತೋರಿಸ್ತಿದ್ದಾರೆ. ಸ್ಯಾರಿನ ಹೇಗೆ ಕಾಣುತ್ತೆ ಏನು ಅಂತ ವೇರ್ ಮಾಡಿ ತೋರಿಸ್ತಿದ್ದಾರೆ. ಇವರಲ್ಲಿ ಏನು ಸ್ಪೆಷಾಲಿಟಿ ಅಂತ ಅಂದರೆ, ನಾವೇನಾದ್ರು ಒಂದು 10 ಸತಿ ಈ ಅಂಗಡಿ ಹೋಗ್ಬಿಟ್ರೆ ನಮ್ಮ ಟೇಸ್ಟ್ನ ಅವರು ರೆಕಾಗ್ನೈಸ್ ಮಾಡ್ತಾರೆ. ಮೀನ್ಸ್ ಅವರು ಇಟ್ಕೊಂಡ್ಬಿಡ್ತಾರೆ, ಇವರು ಇದೇ ಥರ ಟೇಸ್ಟ್ ಅಂತ. ನಮ್ಮ ಟೇಸ್ಟಿಗೆ ತಕ್ಕನಂಗೆ ಅವರು ಸ್ಯಾರಿ ತೋರಿಸೋದು. ಇವರಲ್ಲಿ ಮೋಸ್ಟ್ ಸ್ಪೆಷಲ್ ಮೈಂಡ್ ಅಂದರೆ ಇದು ನನಗೆ ತುಂಬ ಇಷ್ಟ ಆಗೋದು. ಹೇಳ್ತಾ ಇರ್ತಾರೆ, ನಾನು PhD ಮಾಡಿದ್ದೀನಿ ನಾನು ಇದರಲ್ಲಿ ಅಂತ. ಹೌದು, 100% ಇವ್ರು PhD ಮಾಡಿದ್ದಾರೆ ಅನಿಸುತ್ತೆ. ನಮ್ಮ ಟೇಸ್ಟಿಗೆ ತಕ್ಕನಂಗೆ ತೋರಿಸೋದವರು, ಅದನ್ನು ಅವರು ಅನಲೈಸ್ ಮಾಡ್ತಾರೆ. ಎಷ್ಟು ಚೆನ್ನಾಗಿ ನಮ್ಮನ್ನು ಇಂಟ್ರ್ಯಾಕ್ಟ್ ಮಾಡ್ತಾರೆ ಅಂದರೆ ವೆರಿ ವೆರಿ ನೈಸ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಇವರು ನಮ್ಮ ಆಂಟಿ, ನಮ್ಮಮ್ಮ, ಇನ್ನೊಬ್ಬರು ಆಂಟಿ ಇದ್ದಾರೆ, ಅವರು ನಮ್ಮಮ್ಮ ಎಲ್ಲರೂ 10-15 ವರ್ಷದಿಂದಲೂ ಸೃಷ್ಟಿ ಸಿಲ್ಕ್ ಹೋಗ್ತಾರೆ. 10-15 ವರ್ಷದಿಂದಲೂ ಇವರೇ ನಮ್ಮ ಅಮ್ಮಂಗೆ, ನಮ್ಮ ಆಂಟಿಗೆ ಎಲ್ಲರಿಗೂ ತೋರಿಸೋದು. ಸೊ ಹಾಗಾಗಿ ನಾವು ಇವರಿಗೆ 6 ಮಂತ್ ಮುಂಚೆನೇ ಹೇಳಿದ್ವಿ. ಪಾಪ ಆ ಸೃಷ್ಟಿ ಸಿಲ್ಕ್ ಓನರ್ಸ್ ಹತ್ರ ನಮಗೆ ಎಷ್ಟು ಕ್ಲೋಸ್ ಆದರು ಅಂದರೆ 3 ಡೇಸಲ್ಲಿ ತುಂಬ ಚೆನ್ನಾಗಿ ಕ್ಲೋಸ್ ಆಗಿ ತುಂಬ ಚೆನ್ನಾಗಿ ಮಾತಾಡಿದ್ರು. ಓಕೆ, ನೀವು ಹೆದರಬೇಡಿ, ನಿಮ್ಗೆ ಇಷ್ಟ ಆದ ರೀತಿಯಲ್ಲಿ ಸ್ಯಾರಿ ತಂದು ಕೊಡ್ತೀವಿ ಅಂತ ಹೇಳಿದ್ರು. ನಮಗೆ ತುಂಬ ಅಂದರೆ ಹೇಳೋಕ್ಕೆ ಆಗಲ್ಲ, ಅಷ್ಟು ಖುಷಿ ಆಯಿತು ನಮಗೆ. ಆಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂದರೆ, ನಮ್ಮ ಶಿವಮೊಗ್ಗದಲ್ಲಿ ಹೋಲಿಸ್ಕೊಂಡ್ರೆ ನಮ್ಮ ಸೃಷ್ಟಿ ಸಿಲ್ಕಲ್ಲಿ ತುಂಬ ಕಡಿಮೆ ಬೆಲೆಯಲ್ಲಿ ಸ್ಯಾರಿ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಹಾಕಿರೋ ಸ್ಯಾರಿ ಇಲ್ಲಿ 20,000 ಅಂದರೆ ಅಲ್ಲಿ 23,000, 25,000 ಇರುತ್ತೆ. ನೀವು ನೋಡಿ, ನಿಮಗೆ ಇಷ್ಟ ಆಗುತ್ತೆ. ನೀವು ಒನ್ ಟೈಮ್ ಸೃಷ್ಟಿ ಸಿಲ್ಕ್ ಸ್ಯಾರಿ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ, ಏನೂ ಅಲ್ಲ.
ಯಾರೂ ನನಗೆ ಹೇಳಿಲ್ಲ. ನನಗೆ ತುಂಬ ಖುಷಿಯಿಂದ ನಾನು ಮಾಡ್ತಿರೋ ಈ ವಿಡಿಯೋ ಇದು. ನೀವೇ ನೋಡಿ ಹೇಗಿದೆ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ಜವಳಿ ವಿಡಿಯೋ ನೋಡಿದ್ಮೇಲೆ ಆಲ್ಮೋಸ್ಟ್ 3 ಮದುವೆ ಜವಳಿ ತೆಗೆದುಕೊಂಡಿದ್ದಾರೆ, 3 ಫ್ಯಾಮಿಲಿ. ತುಂಬ ಖುಷಿ ಪಟ್ಟಿದ್ದಾರೆ ಕೂಡ. ನಮಗೆ ಇದು ನಾವು ಅವ್ರು ತೋರಿಸ್ತಾರೆ ಸ್ಯಾರಿ ಪ್ರತಿಯೊಂದು ಕೈ ಮಗ್ಗ ಸ್ಯಾರಿ, ಮೀನ್ಸ್ ಪ್ಯೂರ್ ಕಾಂಚೀವರಂ ಸ್ಯಾರಿ. ನಮಗೆ ಅಂತಲೇ ಇವರೇ ಹೋಗಿ ಈ ಥರ ಡಿಸೈನ್ ಸೆಲೆಕ್ಟ್ ಮಾಡಿ ನಮಗೆ ಅಂತ ತರಿಸಿರೋ ಸ್ಯಾರಿ ನೋಡಿ. ಹೇಳ್ತಾರೆ ಅವ್ರು ಅದೊಂದ್ಸಲ ನೋಡ್ಬಿಡ್ಲ ಬ್ಲೌಸ್ ಎಲ್ಲ ನೋಡ್ರಿ ನೋಡೋಣ. ಹಾಕಿ ಬಿಟ್ಟಿನಿ ಕಿವಿಗ. ಹಲೋ ಎಲ್ಲದಿ? ಹಲೋ ಅದೇ ಅಕ್ಕ ಬಂತ ಎಲ್ಲಿ ಫೋನ್ ಬ್ಲೌಸ್ ಇಟ್ಲೆ ನೋಡೋಣ. ಮತ್ತೆ ಸೃಷ್ಟಿ ಅಂಗಡಿ ಬಾ ಅಂತಂದು ಫೋನ್ ಇದ್ದಲ್ಲಿ ಹೆಂಗ್ ಮಾಡ್ಬೇಕು? ಆಟ ಮಾಡ್ಕೊಂಡ್ ಬಂದ್ಕಾಯ್ತು. ಚೆನ್ನಾಯ್ತಲ್ಲ ಇದು. ಆಯ್ತು ಚೆನ್ನಾಯ್ತಾ? ಇಷ್ಟ ಗ್ರೀನ್ ಚೆನ್ನಾಗಿಲ್ಲ. ಅದು ಚೆನ್ನಾಗಿತ್ತು, ಇದು ಚೆನ್ನಾಗಿ ಇದು ಅವ್ರ ಅಮ್ಮ ಇದು ರವಿ ಚೆನ್ನಾಗಿತ್ತು ಅಂತ ಹೇಳ್ತಿರೋದು. ಅದೇ ಚೆನ್ನಾಗಿತ್ತಲ್ಲ ಅಲ್ವಾ? ನೋಡ್ತಾ ಇದ್ದೀರಾ ಸ್ಯಾರಿ ಕಲೆಕ್ಷನ್ ಹೇಗಿದೆ ಅಂತ. ಒಂದ್ಸಲ ವಿಸಿಟ್ ಮಾಡಿ ಸೃಷ್ಟಿ ಸಿಲ್ಕ್ಗೆ. ಈಗಷ್ಟೇ 6 ಮಂತ್ ಆಗಿದೆ ಈ ಹೊಸ ಶಾಪ್ ಓಪನ್ ಆಗಿ. ನಾವು ಹಳೆ ಶಾಪ್ಗೆ ಹೋಗ್ತಾ ಇದ್ವಿ ತುಂಬ. ಈಗ ಹೊಸದಾಗಿ ಓಪನ್ ಆಗಿರೋದಕ್ಕೆ ಇವ್ರು ಇಲ್ಲೇ ಇರೋದ್ರಿಂದ ನಾವು ಇಲ್ಲಿಗೆ ಬಂದಿದ್ದೀವಿ. ನಮ್ಗೆ ಇವರೇ ತೋರಿಸೋದು, 10 ಇಯರ್ಸಿಂದ ಇವರೇ ತೋರಿಸೋದು. ಶಾಪಲ್ಲಿ ಪ್ರತಿಯೊಬ್ಬರು ಕೂಡ ತುಂಬ ಒಳ್ಳೆಯವರು ಆ್ಯಂಡ್ ತುಂಬ ಜೆನ್ಯೂನ್ ಪರ್ಸನ್. ಯಾಕೆಂದರೆ ಎಲ್ಲರೂ ಚೆನ್ನಾಗಿ ಎಲ್ರಿಗೂ ಸ್ಯಾರಿ ತೋರಿಸ್ತಾರೆ. ಬನ್ನಿ ಕೂತ್ಕೊಳ್ಳಿ, ಯಾವ ಥರದ್ದು ಬೇಕು ಏನು ಹೇಗೆ ಅಂತೆಲ್ಲ ತೋರಿಸ್ತಾರೆ. ನೀವು ಕಂಪೇರ್ ಮಾಡಿ ಶಿವಮೊಗ್ಗದಲ್ಲಿ ರವಿ ಸಿಲ್ಕ್ ಆಗಿರ್ಬೋದು, ಚಂಕೀಸಲ್ ಆಗಿರ್ಬೋದು, ಪ್ರಿಯಾ ಆಗಿರ್ಬೋದು, ಎಲ್ಲೇ ಹೋಗ್ರಿ ಎಲ್ಲ ಕಂಪೇರ್ ಮಾಡಿದ್ರು ನಮ್ಮ ಸೃಷ್ಟಿ ಸಿಲ್ಕ್ ನಮ್ಗೆ ಅಫೋರ್ಡಬಲ್ ಪ್ರೈಸ್ ಅನ್ನಿಸ್ತು. ಇನ್ನೊಂದು ಏನಪ್ಪ ಅಂದರೆ ನಾವು ಸ್ಯಾರಿ ತೊಗೊಂಡ್ಮೇಲೆ ಒಂದು ಸ್ಯಾರಿ ಚಂಕೀಸಲ್ಲಿ ಇತ್ತು. ಆ ಸ್ಯಾರಿ ಪ್ರೈಸ್ ಕೇಳಿದ್ವಿ. ಫ್ಯಾನ್ಸಿ ಸೀರೆ ಮೀನ್ಸ್ 1500 2500 ಸ್ಯಾರಿ ಅದು. ಆ ಸೀರೆ ಬೆಲೆ ಅಲ್ಲಿಗೂ ಇಲ್ಲಿಗೂ ಕಂಪೇರ್ ಮಾಡಿದ್ರೆ 400 ರುಪೀಸ್ ಡಿಫ್ರೆನ್ಸ್ ಬಂತು. ಸೇಮ್ ಆ್ಯಸ್ ಇಟ್ ಈಸ್, ಏನೂ ಚೇಂಜಸ್ ಇಲ್ಲ. 400 ರುಪೀಸ್ ಬಂತು. ಇನ್ನು ರೇಷ್ಮೆ ಸೀರೆಗಳಲ್ಲಿ ಎಷ್ಟು ಪ್ರೈಸ್ ಇರ್ಬೋದು ನೋಡಿ. ಅದರಲ್ಲೂ ನಾವು ಚಾಯ್ಸ್ ಮಾಡಿರುವಂಥ ಸ್ಯಾರಿಗಳು, ಎಲ್ಲ ಸ್ಯಾರಿಗಳಿಗೂ ಪ್ರತಿಯೊಂದು ಬಟ್ಟೆಗೂ 10% ಡಿಸ್ಕೌಂಟ್ ಆಗಿ ಕೊಡ್ತಾರೆ. ನೀವು ಹೋಗಿ ಒಂದ್ಸತಿ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ನೀವೇ ನೋಡ್ತಾ ಇದ್ದೀರ ಸ್ಯಾರಿ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅಂತ ನಿಮಗೆ ಗೊತ್ತಾಗುತ್ತೆ ಕೂಡ. ನನಗಂತೂ ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು ಸ್ಯಾರಿ. ನನಗೆ ಎಲ್ಲರೂ ಹೇಳ್ತಿದ್ರೆ ಸ್ಯಾರಿ ಅಷ್ಟು ಚೆನ್ನಾಗಿರೋ ಸ್ಯಾರಿಗಳು ತೊಗೊಂಡ್ಮೇಲೆ ನೀನು ಯಾಕೆ ಲೆಹೆಂಗಾ ಹಾಕ್ಕೊಂತೀಯ, ಲೆಹೆಂಗಾನೇ ಹಾಕ್ಬೇಡ ಅಂತ ಹೇಳ್ತಿದ್ದಾರೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತಪ್ಪ. ನಾನು ದೇವ್ರ ಹತ್ರ ಬೇಡ್ಕೊಂಡು ಹೋಗಿದ್ದೆ, ದೇವ್ರ ಪ್ಲೀಸ್ ದಯವಿಟ್ಟು ತುಂಬ ಚೆನ್ನಾಗಿರೋ ಸ್ಯಾರಿ ಸಿಗ್ಲಪ್ಪ ನನಗೆ ಅಂತ. ನಮ್ಮ ಅಂಕಲ್ ಯಾವಾಗೂ ಹೋದಾಗೆಲ್ಲ ಹೇಳೋರು, ಡೋಂಟ್ ವರಿ ನಾನಿದ್ದೀನಿ, ನಾನು ತರಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ದು. ನನಗೆ ನಂಬಿಕೆನೇ ಇರಲಿಲ್ಲ, ತರಿಸ್ಕೊಡ್ತಾರಾ ಇಲ್ವಾ ಏನಪ್ಪ ಇದು. ನಮ್ಮ ಅಮ್ಮಂಗೆ ಅಂತಿದ್ದೆ, ಅಮ್ಮ ಫೋನ್ ಮಾಡಮ್ಮ ಅವರಿಗೆ, ಫೋನ್ ಮಾಡಮ್ಮ ಅಂತ. ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು. ಆ್ಯಕ್ಚುಲಿ ಮದುವೆ ಹೆಣ್ಣಿಗೆ ಜವಳಿ ತೆಗೆದ್ರೆ ಅಮ್ಮಮ್ಮ ಅಂದರೆ 2-3 ಅವರ್ಸ್ ಆಗಿರ್ಬೋದು, 4 and 5 ಅವರ್ಸ್ ಆಗುತ್ತೆ. ಬಟ್ ನನ್ನ ಸೀರೆ, ನನ್ನ ಜವಳಿ ತೆಗೆದಿದ್ದು ನನಗೆ ಓನ್ಲಿ 1/2 ಅವರ್ ಮೀನ್ಸ್ 3/4 ಗಂಟೆ ಆಗಿರ್ಬೋದು. ಇಲ್ಲ ಅಂದರೆ ಅಮ್ಮಮ್ಮ ಅಂದರೆ 1 ಅವರ್ ಆಗಿರ್ಬೋದು ಅಷ್ಟೇ. ಬೇಗ ಸೆಲೆಕ್ಟ್ ಮಾಡ್ಕೊಂಡ್ವಿ. ನನಗಂತೂ ತುಂಬ ಖುಷಿ ಆಯಿತು. ಪರ್ಪಲ್ ಲೈಕ್ ಮಾಡಲ್ಲ, ಪರ್ಪಲ್ ತರಿಸಿ. ನಾನು ಹೇಳಿದ್ದೆ ಕೂಡ ನನಗೆ ಇಂತಿಂಥ ಕಲರೇ ಬೇಕು ಅಂತ. ನನಗೆ ಪರ್ಪಲ್ ಬೇಕು, ಲ್ಯಾವೆಂಡರ್ ಕಲರ್ ಬೇಕು ಅಂತ ಹೇಳಿದ್ದೆ. ಮದುವೆಗೆ ಮುಹೂರ್ತಮ್ಗೆ ಗೋಲ್ಡ್ ಕಲರ್ ಸ್ಯಾರಿನೇ ಬೇಕು ಅಂತ ಹೇಳಿದ್ದೆ. ಅದೇ ಥರ ತರಿಸಿದ್ದಾರೆ. ಗೋಲ್ಡ್ ಕಲರು ಎಕ್ಸ್ಪೆಕ್ಟೇಷನ್ಗಿಂತ ಮೀರಿ ನನಗೆ ಸಿಕ್ತು. ತುಂಬ ಚೆನ್ನಾಗಿದೆ. ನನಗೆ ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು. ಅದು ಚೆನ್ನಾಗಿ ಇದು ಕಂಪೇರ್ ಮಾಡಿದ್ರೆ ಅದು ಚೆನ್ನಾಗೈತೆ. ಅವ್ರು ಈಗ ಲಾಸ್ಟಿಗೆ ಹಾಕಿದ್ರು
ಅಲ್ಲ ಅದಕ್ಕೆ ಅದೊಂದು ಉಡಿಸ್ಲಾ 2 ವರ್ಷ ಉಡಿಸ್ಲಾ ಇದು ಪೆಂಡಿಂಗ್ ಇದೆ ಅದು ಓಕೆನಾ ಅದಕ್ಕೆ ಅಂದರೆ ಅದು ಒಂದು ಸಪ್ರೇಟ್ ಮಾಡ್ಬಿಟ್ಟು ಕಲ್ತಿದ್ದಾನೆ 2 ಆಪ್ಷನ್ ಉಡಿಸ್ಲಾ ಅದು ಬ್ಲೂ ಇದು ಬ್ಲೂನೇ ಮತ್ತೆ ಇದು ಎಲ್ಲ ಇದು ಇಲ್ಲೇ ಲ್ಯಾವೆಂಡರ್ ಕಲರ್ ಬಂದಿತ್ತು, ಪರ್ಪಲ್ ಕಲರ್ ಬಂದಿತ್ತು. ಅವೆರಡರಲ್ಲಿ ಟ್ರೈ ಮಾಡೋಣ ಅಂತ ಹೋದ್ವಿ. ಎಲ್ಲರಿಗೂ ಲ್ಯಾವೆಂಡರ್ ಕಲರ್ ಇಷ್ಟ ಆಯಿತು, ಮೀನ್ಸ್ ಪರ್ಪಲ್ ಈ ಸ್ಯಾರಿಗೆ ಎಲ್ಲರಿಗೂ ಇಷ್ಟ ಆಯಿತು. ಸೊ ಹಾಗಾಗಿ ಈ ಸ್ಯಾರಿನ ಪರ್ಚೇಸ್ ಮಾಡಿದ್ವಿ ನಾವು. ನನಗಂತೂ ಟೆನ್ಷನ್ ಆಗಿಬಿಟ್ಟಿದೆ, ಏನು ಇಷ್ಟಿಷ್ಟು ಚೆನ್ನಾಗಿರೋ ಸ್ಯಾರಿ ತೊಗೊಂಡು ಲೆಹೆಂಗಾ ಹಾಕ್ಬೇಕಾ ಬೇಡವಾ ಅನ್ನೋ ಫುಲ್ ಟೆನ್ಷನ್ ಆಗಿಬಿಟ್ಟಿದೆ. ನಾನು ಮೊನ್ನೆ ತಾನೇ ಅಂಕಲ್ಗೆ ಹೇಳಿ ಬಂದೆ, ನನಗೆ ಲೆಹೆಂಗಾನೂ ತರಿಸ್ಕೊಂಡ್ಬಿಡಿ, ನನಗೆ ಇಲ್ಲಿ ಸ್ಯಾರಿ ತೊಗೊಂಡು ಆಮೇಲೆ ಡ್ರೆಸ್ಸು ಸ್ಯಾರಿ ಎಲ್ಲ ತೊಗೊಂಡೋದ್ಮೇಲೆ ಲೆಹೆಂಗಾನು ನನಗೆ ಇಲ್ಲೇ ಚೆನ್ನಾಗಿದೆ ತರಿಸ್ಕೊಡಿ ಅಂತ ಹೇಳಿದ್ದೀನಿ. ನೋಡೋಣ ತರಿಸ್ಕೊಡ್ತಾರ ಏನು ಅಂತ ಗೊತ್ತಾಗುತ್ತೆ. ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ಈ ವಿಡಿಯೋ ಅಂದ್ಕೊಂಡಿದ್ದೀನಿ. ತುಂಬ ಲಾಂಗ್ ಇದೆ, ಎಂಜಾಯ್ ಮಾಡಿ ನೋಡ್ತಾ ಅಂತ ಹೇಳ್ತೀನಿ. ನಿಮಗೂ ಇಷ್ಟ ಆಗುತ್ತೆ. ನಿಮಗೂ ಯಾವುದಾದ್ರು ಸ್ಯಾರಿ ಇಷ್ಟ ಆದರೆ ಪರ್ಟಿಕ್ಯುಲರಾಗಿ ಇಂಥ ಸ್ಯಾರಿ ಇಷ್ಟ ಆಯಿತು ಅಂದರೆ ನನಗೆ ಕಾಮೆಂಟ್ ಮಾಡಿ, ಬೇಕಾದ್ರೆ ನಾನು ಅವ್ರಿಗೆ ಹೇಳ್ತೀನಿ, ತರಿಸ್ಕೊಡೋಕ್ಕಾದರೆ ಟ್ರೈ ಮಾಡ್ತೀನಿ ಕೂಡ. ಆಕ್ಚುಲಿ ಬಾರ್ಡರ್ ರೇರ್ ಇದೆ. ಅಧ್ಯಕ್ಷರು ಉಪಾಧ್ಯಕ್ಷರು ಏನ್ರಿ ಇಬ್ರು ಏನ್ ಫೋಟೋ ತೆಗಿಬೇಕಾ? ಹಾಕೊಂಡು ನೋಡ್ತೀನಿ, ಮುಹೂರ್ತಮ್ಗೆ ಹಾಕೋಬೋದೇನಪ್ಪ. ಗೋಲ್ಡ್ ಆಯ್ತಲ್ಲ. ಪಿಸ್ತಾ ಗ್ರೀನು. ಆಮೇಲೆ ಇದೊಂದು ಇದಲ್ಲ, ಅದು ಇದು 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 ಅದು ಫಸ್ಟ್ ಒನ್ ಇದೊಂದು ಇದಾ ಇಲ್ಲಿ ನೋಡು, ಇದಾ ಇದೊಂದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಸೃಷ್ಟಿ ಸಿಲ್ಕ್ ಸ್ಯಾರಿಗೆ ವಿಸಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಾನು ನನ್ನ ಮದುವೆಗೆ ವಿಡಿಯೋ ಪ್ರತಿಯೊಂದು ಸ್ಯಾರಿದು ವಿಡಿಯೋ ಶೇರ್ ಮಾಡ್ತೀನಿ ನಿಮಗೆ. ಥ್ಯಾಂಕ್ ಯು ಸೊ ಮಚ್. ಬಾಯ್ ಬಾಯ್.